ಇರಾನ್ ಅಣುಕೇಂದ್ರಗಳ ಮೇಲೆ ಅಮೆರಿಕ ಈಗಾಗಲೇ ದಾಳಿಯನ್ನ ಕೂಡ ನಡೆಸಿತ್ತು. ಅಮೆರಿಕಕ್ಕೆ ಮುಂದೆ ಕಾದಿದ್ಯಾ ಭಾರಿ ಆಪತ್ತು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇರಾನ್ ಅಣುಕೇಂದ್ರಗಳ ಮೇಲೆ ಅಮೆರಿಕ ಈಗಾಗಲೇ ದಾಳಿಯನ್ನ ಕೂಡ ನಡೆಸಿತ್ತು. ಅಮೆರಿಕಾಗೆ ಮುಂದೆ ಕಾದಿದ್ಯಾ ಭಾರಿ ಆಪತ್ತು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಮೆರಿಕ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡುತ್ತಾ ಇರಾನ್. ಮಧ್ಯಪ್ರಾಚ್ಯದ ಹಲವು ದೇಶಗಳಲ್ಲಿ ಅಮೆರಿಕ ಈಗಾಗಲೇ ನೆಲೆಯೂರಿದೆ. ಕುವೈತ್, ಕತಾರ್, ದುಬೈನಲ್ಲಿವೆ ಅಮೆರಿಕ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಇರಾನ್ ಭಯಾನಕವಾಗಿ ಅಟ್ಯಾಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಇಸ್ರೇಲ್ ಹೆಗಲ ಮೇಲೆ ಬಂದೂಕಿಟ್ಟು ಹೋರಾಟಕ್ಕಿಳಿದಿರುವಂತಹ ಅಮೆರಿಕಕ್ಕೆ ತಕ್ಕ ಶಾಸ್ತಿ ಕಾದಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಇವತ್ತು ಇರಾನ್ ಮೇಲೆ B-2 ಯುದ್ಧ ವಿಮಾನಗಳಿಂದ ದಾಳಿ ನಡೆಸಿರುವಂತಹ ಅಮೆರಿಕ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗಬಹುದು. ಈಗಾಗಲೇ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಕೂಡ ಅಮೆರಿಕಾಗೆ ಅಂತಿಮ ಸಂದೇಶವನ್ನ ಕೂಡ ಈಗಾಗಲೇ ರವಾನಿಸಿದ್ರು. ಇದನ್ನ ಲೆಕ್ಕಿಸದೆ ಸಿಡಿದೆದ್ದಿರುವ ಅಮೆರಿಕಾಗೆ ಮುಂದೆ ದೊಡ್ಡ ಅನಾಹುತ ಕಾದಿರೋ ಸುಳಿವು ಕೂಡ ಸಿಗ್ತಾ ಇದೆ. ಕುವೈತ್, ಕತಾರ್, ದುಬೈ ಸೇರಿದಂತೆ ಮಧ್ಯಪ್ರಾಚ್ಯದ ಹಲವು ದೇಶಗಳಲ್ಲಿ ಅಮೆರಿಕದ 10,000 ಸೇನಾ ನೆಲೆಗಳಿವೆ. ಈ ನೆಲೆಗಳನ್ನ ಇರಾನ್ ಟಾರ್ಗೆಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಟಾರ್ಗೆಟ್ ಮಾಡಿ ಅಲ್ಲೂ ಅಟ್ಯಾಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಆದ್ರಿಂದ ಮುಂದೆ ಅಮೆರಿಕಾಗೆ ಭಾರಿ ಆಪತ್ತು ಕೂಡ ಎದುರಾಗುವ ಸಾಧ್ಯತೆ ಕೂಡ ಇದೆ. ಮೊದಲು ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ವಾರ್ನ್ ಮಾಡಿದ್ರು.